ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ, ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತಾ ಇದೆ. ಅದರ ಮಧ್ಯೆ ನಾನು ಬಿಸಿಯಾಗಿ ನನ್ನ ಚಾನಲಲ್ಲಿ ಹೊಸದಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಬಂದು ವಿಡಿಯೋನ ನೋಡ್ತಾ ಇದ್ರಿ, ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಇವೆಲ್ಲ ತಮ್ನೇಲ್ ನೋಡಿ ಬಂದಿರ್ತೀರಾ ಅಂತ ಗೊತ್ತು. ಹೊಸದಾಗಿ ಯಾರು ನೋಡ್ತಿರೋ ನನ್ನ ತಮ್ನೇಲ್ನ ನೋಡ್ಬಿಟ್ಟು ಬಂದಿರ್ತೀರಾ. ಸೊ ತಮ್ನೇಲ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ನಾನು ವಿಡಿಯೋ ಕೂಡ ಮಾಡಿದ್ದೆ. ಟಾಟಾ ಮತ್ತೆ BSNL ಅವ್ರದ್ದು ಟೈಅಪ್ ಆಗಿರೋದು, 15,000 ಕೋಟಿ ಇನ್ವೆಸ್ಟ್ ಮಾಡಿರೋದು, ಅದ್ರ ಬಗ್ಗೆ ಪೂರ್ತಿ ಅವ್ರ ಪ್ರಾಜೆಕ್ಟ್ ಏನು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ, ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ನ್ಯೂಸು ಗೊತ್ತಿರುತ್ತೆ, ಬಟ್ ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಪ್ರಾಜೆಕ್ಟ್ ಅಲ್ಲಿ ಅವ್ರು ಮಾಡ್ತಾ ಇದಾರೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಅದನ್ನ ನ್ಯೂಸ್ ಅನ್ನ ನೋಡ್ಕೊಂಡು ತುಂಬಾ ಜನ ಪೋರ್ಟ್ ಆಗ್ತಾ ಇದ್ದೀರಾ, ಅಂದ್ರೆ ಪೋರ್ಟ್ ಆಗ್ತಿದ್ದೀರಾ ಮತ್ತೆ ಸಿಮ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ. ನೀವು ಪರ್ಚೇಸ್ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನೀವು ಯಾವುದೇ ಈಗ BSNL ತಗೋತೀನಿ ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಇನ್ನೂ 4G ತುಂಬಾ ಕಡೆ ಬಂದಿಲ್ಲ. ಇನ್ನೂ 4G ಟವರ್ಗಳು ಕೂಡ ಇನ್ನೂ ತುಂಬಾ ಇನ್ಸ್ಟಾಲೇಷನ್ ಆಗಿಲ್ಲ. ಈಗ ಅವ್ರದ್ದು ಟಾರ್ಗೆಟ್ ಇರೋದು 1 ಲಕ್ಷ ಟವರ್ಸ್ಗಳನ್ನ ರೀಚ್ ಮಾಡ್ತೀನಿ ಅಂದ್ರೆ ಎಲ್ಲ ಕಡೆನೂ ಆಗ್ತೀವಿ ಅಂತ ಹೇಳಿರೋದು. ಅದು 2025ಗೆ ಅಲ್ಲಿ ತನಕನೂ ಆಗ್ತಾ ಇದಾರೆ. ಈಗ ಹತ್ರ ಈಗ 9,000 ಟವರ್ಸ್ಗಳನ್ನ ಜಸ್ಟ್ ಇನ್ಸ್ಟಾಲೇಷನ್ ಮಾಡಿರೋದು. ಅದರಿಂದ ಆಲ್ಮೋಸ್ಟ್ ಎಲ್ಲ ಕಡೆ 4G ನೆಟ್ವರ್ಕು ಕರೆಕ್ಟಾಗಿ ಸಿಗಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ, ನೀವು ಯಾವುದೇ ಮೊಬೈಲ್ನ ನೀವು BSNL ಪರ್ಚೇಸ್ ಮಾಡಬೇಕು ಅಂತಿದ್ರೆ ಆ ಲೊಕೇಶನ್ ಅಲ್ಲಿ 4G ಇದೆಯಾ ಅಂತ ಚೆಕ್ ಮಾಡಿ. 5G ಮಾತು ಬಿಡಿ, 5G ಇನ್ನೂ ಬಂದಿಲ್ಲ. ಸುಮಾರು ಇದನ್ನು ನೋಡಕ್ ಹೋದೆ, ಸುಮಾರು ವಿಡಿಯೋಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಸೊ ಇನ್ಸ್ಟಾಗ್ರಾಮ್ ಆದಾಗ ನೆನಪಾಯ್ತು, ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ತುಂಬಾ ರೀಲ್ಸ್ಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಅಕೌಂಟ್ನ ಇನ್ನೂ ಫಾಲೋ ಮಾಡ್ತಾ ಇದೆ ಅಂದ್ರೆ ರಾಜೇಂದ್ರ ಟೆಕ್ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ID. ಅದ್ರದ್ದು ಕೂಡ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ಲೂ ಕೂಡ ಫಾಲೋ ಮಾಡಿ. ಇದೇ ತರ ರೀಲ್ಸ್ಗಳನ್ನ ಅಲ್ಲೂ ಕೂಡ ಮಾಡ್ತಾ ಇರ್ತೀನಿ, ಯೂಸ್ ಆಗೋ ರೀಲ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಟಾಪಿಕ್ಗೆ ಬರೋಣ. ಮತ್ತೆ ನಾನು ಹೇಳ್ದಂಗೆ ಅದೇ ತರ ಸಿಕ್ಕಾಪಟ್ಟೆ ಸಿಮ್ಗಳದ್ದು ಫೋಟೋ ಹಾಕೋದು, ಪರ್ಚೇಸ್ ಮಾಡಿ ಅಂತ ಅನ್ನೋದು, 5G ಬಂದಿದೆ ಅಂತೆಲ್ಲ ಹೇಳೋದು, ತುಂಬಾ ಫೇಕ್ ನ್ಯೂಸ್ಗಳನ್ನ ನೋಡಿದೆ. ಸಿಮ್ ಬಂದಿದೆ ಖಂಡಿತ, ಯಾಕಂದ್ರೆ BSNL 4G ಸ್ವಿಚ್ ಆಗಿರೋದೇ ಡಿಸೆಂಬರ್ ಅಲ್ಲಿ. ಅದಾದ್ಮೇಲೆ ಇನ್ನೂ ಅದು 5G ಬಂದಿಲ್ಲ. ಬಟ್ ನಿಮ್ಗೆ 3G ಮತ್ತೆ 2G ಯೂಸ್ ಮಾಡ್ತಿರೋ ಸಿಮ್ ಅಲ್ಲಿ ಈ 4G ಮತ್ತೆ 5G ನ ಯೂಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ BSNL ಕಡೆಯಿಂದ ಈಗ 4G ಮತ್ತೆ 5G ಇರುವಂತ ಸಿಮ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಸಿಮ್ ಮೇಲೆ 5G ರೆಡಿ ಅಂತ ಇದೆ, 5G ಸಿಮ್ ರೆಡಿ ಇದೆ. ಬಟ್ ಅವ್ರು ಇನ್ನೂ ಆ ಸಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ನೆಟ್ವರ್ಕ್ಗಳನ್ನ ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ, ಅಂದ್ರೆ ಈ ಟವರ್ಗಳನ್ನ ಇನ್ಸ್ಟಾಲೇಷನ್ ಮಾಡಿ 5G ಸಿಗೋ ತರ ಇನ್ನೂ ಬಂದಿಲ್ಲ. 4Gನೇ ಕಂಪ್ಲೀಟ್ ಆಗಿ ಆದ್ಮೇಲೆ 2025 ತನಕ, ಅಂದ್ರೆ ಈ ಇಯರ್ ಎಂಡ್ ತನಕ ಅವರು 4Gನ ಕಂಪ್ಲೀಟ್ ಎಲ್ಲ ಕಡೆ ಸಿಗೋ ತರ ಮಾಡ್ತೀವಿ ಅಂತ ಹೇಳಿರೋದು. ಸೊ ಇನ್ನು 5G ಮಾತು ನೆಕ್ಸ್ಟ್ ವರ್ಷನೇ, ಈಗಂತೂ ಅದು 5G ಬರಲ್ಲ. ಆಮೇಲೆ ನೀವು ಯಾರಾದ್ರೂ ಫಸ್ಟ್ BSNL ಯೂಸ್ ಮಾಡ್ತಿದ್ರೆ ನಿಮ್ದು ಆಲ್ಮೋಸ್ಟ್ 2G ಅಥವಾ 3G ಸಿಮ್ಮೆ ಆಗಿರುತ್ತೆ. ಸೊ ನೀವೇನಾದ್ರೂ 5G ಆಗಬೇಕು ಅಂದ್ರೆ ನೀವು ಚೇಂಜ್ ಮಾಡ್ಕೋಬೇಕು ಸಿಮ್ನ, ಯಾಕಂದ್ರೆ ನಿಮಗೆ ಕೊಟ್ಟಿರೋ ಸಿಮ್ಮು 2G ಮತ್ತೆ 3G ಮಾತ್ರ ಸಪೋರ್ಟ್ ಮಾಡೋದು. ಅದನ್ನ ನೀವು BSNL ಅವ್ರದ್ದು ಆಫೀಸು ಎಲ್ಲರೂ ಹೋದ್ರೆ ಸೇಮ್ ಅಪ್ಗ್ರೇಡ್ ಮಾಡ್ಕೋಬಹುದು. ನೀವೆಲ್ಲ ನೋಡಿರ್ತೀರ, ನಾವು ಕೂಡ ಏರ್ಟೆಲ್ ಮತ್ತೆ ಜಿಯೋ ಯೂಸ್ ಮಾಡ್ಬೇಕಾದ್ರೆ ಜಿಯೋ ಏನೋ ಸ್ಟಾರ್ಟಿಂಗ್ ಬಂದಿದ್ದೆ 4Gಲಿ, ಬಟ್ ಏರ್ಟೆಲ್ ಬಂದಿದ್ದು 2G 3G ಇಂದಾನೆ ಬಂದಿದ್ದು. ಸೊ ಅವರು ಕೂಡ 4G ಬಂದಾಗ ಸಿಮ್ಗಳನ್ನ ಚೇಂಜ್ ಮಾಡಿಕೊಟ್ರು ಫ್ರೀಯಾಗಿ. ಸೊ ಅದೇ ತರ ಇದು ಕೂಡ ಅದೇ ತರ ಪ್ರೊಸೀಜರ್, ಅಂದ್ರೆ ನಿಮ್ಮ ಸಿಮ್ಮು 4G ಸಪೋರ್ಟ್ ಮಾಡದಿರೋ ಕಾರಣ ಹೊಸದು ಚೇಂಜ್ ಮಾಡ್ಕೊಡ್ತಾರೆ ಸೇಮ್ ನಂಬರ್ ಅಲ್ಲಿ. ಸೊ ಮಾಡಿಲ್ಲ ಅಂದ್ರೆ ಯಾರಾದ್ರೂ BSNL ಕಸ್ಟಮರ್ ಇದ್ರೆ, ಯೂಸ್ ಮಾಡ್ತಾ ಇದ್ರೆ, ಸೊ ಅದನ್ನ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಬಟ್ ಹೊಸದಾಗಿ ಯಾರೇ ಹೋದ್ರು ಕೂಡ ಅವ್ರಿಗೆ 4Gದು ಸಿಮ್ಮು ಹೊಸದಾಗಿ ಫ್ರೀಯಾಗಿ ಕೊಡ್ತಾರೆ. ಆಲ್ಮೋಸ್ಟ್ ಆಫರ್ ಏನೋ ಕೊಟ್ಟಿದ್ದಾರೆ, ಈ ಮಂತ್ ಎಂಡ್ ಅಲ್ಲಿ ಯಾರೇ ಬಂದ್ರು ಕೂಡ ಫ್ರೀಯಾಗಿರುತ್ತೆ ಸಿಮ್ಮು, ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಪ್ಲಾನ್ ಕೂಡ ತುಂಬಾ ಇಷ್ಟ ಆಯ್ತು ನನಗೆ, ಸಿಕ್ಕಾಪಟ್ಟೆ ಕಡಿಮೆ ಇದೆ. ಬಟ್ ಅವ್ರದ್ದು ಅವಾಗಿಂದನೂ ಇಶ್ಯೂ ಏನಂತಂದ್ರೆ BSNL ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಇದೆ. ಅಂದ್ರೆ ನಾವು ನಾರ್ಮಲಿ ಈಗ ಜಿಯೋ ಮತ್ತೆ ಏರ್ಟೆಲ್ ಸಿಗೋಷ್ಟು ಸ್ಪೀಡಲ್ಲೂ ಕೂಡ BSNL ಎಲ್ಲ ಕಡೆ ಸಿಗಲ್ಲ. ಅಂದ್ರೆ ಒಂದು ಈ ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಹೋಗೋಷ್ಟರಲ್ಲೇ ಜಸ್ಟ್ ಅಕ್ಕಪಕ್ಕ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಕೆಲವೊಂದ್ ಕಡೆ ನೆಟ್ವರ್ಕ್ ಕರೆಕ್ಟಾಗಿ ಸಿಗಲ್ಲ. ಆ ಇಶ್ಯೂನ ತುಂಬಾ ಜನ ಜೊತೆ ನಾ ಕೇಳಿದ್ದೀನಿ. ನಾನು ಸ್ಟಾರ್ಟಿಂಗ್ ಒಂದ್ಸಲ ಒಂದು ಮಂತ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ನಾವು BSNL ಯೂಸ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಅಷ್ಟೊಂದು ಚೆನ್ನಾಗಿಲ್ಲ ಅದು.
ಇವಾಗ ಇಂಪ್ರೂವ್ ಮಾಡ್ಕೋಬತ್ತಿದ್ದಾರೆ. ಅದಾಗಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನೀವು BSNL ಸಿಮ್ನ ತಗೊಳಕ್ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೇನೋ ಬರುತ್ತೆ, ಎಲ್ಲ ಕಡೆ ಟವರ್ನು ಕೂಡ ಇನ್ಸ್ಟಾಲ್ ಮಾಡ್ತಾರೆ. ಯಾಕಂದ್ರೆ ದುಡ್ಡು ಬಂದಿದೆ, ಅದರಿಂದ ಟಾಟಾ ಕಡೆಯಿಂದ ಟೈಅಪ್ ಆಗಿ ಅವರು ಕೊಲಾಬ್ರೇಟ್ ಆಗಿ ಆರಾಮಾಗಿ ಬೇಗನೆ ನಿಮಗೆ 4G ಕಂಪ್ಲೀಟ್ ಆಗಿ ಸಿಗೋ ಥರ ಮಾಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಿ, ಸಡನ್ ಆಗಿ ಯಾರು ದುಡುಕ್ಬೇಡಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು BSNL ಯಾರೇ ಕೂಡ ಸಿಮ್ಮನ್ನು ಪರ್ಚೇಸ್ ಮಾಡಿದ್ರು ಅದು ಒಂದೊಂದು ಸ್ಟೇಟ್ಗೆ ಒಂದೊಂದು ಪ್ಲಾನಿಂಗ್ ಇದೆ. ನನಗೆ ಯಾವ ರೀತಿ ಅಂತ ಅರ್ಥ ಆಗಲಿಲ್ಲ. ಸೊ ನಾನು ಒಂದ್ಸಲ ಅವ್ರ ವೆಬ್ಸೈಟಲ್ಲಿ ನೋಡಿದೆ, ಆಮೇಲೆ ಚೆಕ್ ಮಾಡಿ ನೋಡಿದೆ. ಬಟ್ ಅಲ್ಲಿ ನಾವು ಸ್ಟೇಟ್ ಹಾಕಿದ್ರೆ ನಮಗೆ ಒಂದು ರೀತಿ, ನಮಗೆ ಬೇರೆ ಪ್ಲಾನಿಂಗ್ ಬರುತ್ತೆ. ಈ ಮೇಲ್ಗಡೆ ಅಂದರೆ ಮಹಾರಾಷ್ಟ್ರ, ಈ ಮುಂಬೈ, ಈ ಸೈಡ್ಗೆ ಬೇರೆ ಥರ ಪ್ಲ್ಯಾನ್ನ ತೋರಿಸ್ತಾರೆ. ಅವ್ರು ಇನ್ಕ್ಲೂಡಿಂಗ್ ಸಮಥಿಂಗ್ ಕೊಟ್ಟಿದ್ದಾರೆ ಆಫರ್ಗಳನ್ನ. ಅವರು ಅಲ್ಲಿಗೆ ಸ್ವಲ್ಪ ಬೇರೆ ಥರ ಇದೆ. ನಮ್ಮ ಈ ನಾರ್ತ್ ಸೈಡೇ ಸೌತ್ ಸೈಡೇ ಬೇರೆ ಥರ ಇದೆ. ಸೊ ಅದನ್ನು ಒಂದ್ಸಲ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಸ್ಕ್ರೀನ್ ಬರ್ತಾ ಇದೆ. ಆ ರೀತಿ ಚೇಂಜಸ್ ಇದೆ. ಸೊ ನೀವು ನೋಡಿ ಚೆಕ್ ಮಾಡಿ. ಮತ್ತೆ ಈ 5G ಕೂಡ ಯಾರು ಬಂದಿಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ. 5G ಇನ್ನೂ BSNL ಬಂದೇ ಇಲ್ಲ. ಅಫಿಷಿಯಲ್ ಆಗಿ ಅವ್ರ ವೆಬ್ಸೈಟಲ್ಲೇ ಹೋಗಿ ಚೆಕ್ ಮಾಡಿ. ಅವ್ರು ಇನ್ನೂ 5Gನ ಅನೌನ್ಸೇ ಮಾಡಿಲ್ಲ. ಆ್ಯಕ್ಚುಲಿ 4Gನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರೋದು. 5Gನ ರೆಡಿ ಮುಂದೆ ಫ್ಯೂಚರಲ್ಲಿ ಬರುತ್ತೆ. ಬಟ್ ಇವಾಗಂತೂ 5G ಬಂದಿಲ್ಲ BSNL. ಅದೊಂದು ಮಾತ್ರ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗಿರೋ ಆಫರ್ ನೋಡಿ, ದಯವಿಟ್ಟು ಯಾರು ಕೂಡ BSNL 5G ಸಿಗುತ್ತೆ ಅಂತ ಕೋರ್ಟ್ ಆಗಕ್ಕೆ ಹೋಗ್ಬೇಡಿ, ಮತ್ತು ಹೊಸ ಸಿಮ್ನು ತಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ತಗೊಳ್ಳಿ. ಈ ಇನ್ಫಾರ್ಮೇಷನ್ನ ಕೊಡಬೇಕು ಅನ್ನಿಸ್ತು. ಯಾಕಂದರೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಈ ನ್ಯೂಸ್ಗಳು ಓಡಾಡ್ತಿದ್ದನ್ನು ನೋಡಿದೆ. ಅದರಲ್ಲೂ ಕೂಡ ರೀಲ್ಸ್ ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡಿ. ತುಂಬ ಯೂಸ್ ಆಗಿ ರೀಲ್ಸ್ಗಳನ್ನೇ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡೋದಿಲ್ಲ, BSNL ಸಿಮ್ನ ಯಾರೋ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನನ್ನ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ BSNL ಸಿಮ್ನ ಪರ್ಚೇಸ್ ಮಾಡೋದಕ್ಕೆ ಓಡಾಡ್ತಾ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.